ನಾನು ಕೇಳ್ತಾ ಇರೋದು, ಕಲಬುರಗಿ ರಿಪಬ್ಲಿಕ್ಕನ್ನು ರಿಪಬ್ಲಿಕ್ ಮಾಡಿದವರು ಯಾರು? ನಿಮ್ಮ ಒಬ್ಬ ಅಭ್ಯರ್ಥಿ ಪಬ್ಲಿಕ್ನಲ್ಲಿ ನಮ್ಮ ಕುಟುಂಬದ ವಿರುದ್ಧ ಸಂಚು ಮಾಡ್ತಾನೆ, ನಮ್ಮ ಮನೆಯಲ್ಲಿ ಮನೆ ಹೊರಗೆ ಬಂದು ಸುತ್ತಾಡ್ತಾನೆ, ಸ್ಟಾಕ್ ಮಾಡ್ತಾನೆ, ನಮ್ಮ ಮನೆಯವ್ರ ಬಗ್ಗೆ ಮಾತಾಡ್ತಾನೆ, ನಮ್ಮ ತಾಯಿ ಬಗ್ಗೆ ಮಾತಾಡ್ತಾನೆ, ತಂದೆಯವ್ರ ಬಗ್ಗೆ ಮಾತಾಡ್ತಾನೆ, ನಮ್ಮ ಫ್ಯಾಮಿಲಿಯನ್ನು ಕೊಲ್ತೀನಿ ಅಂತ ಹೇಳ್ತಾನೆ. ಅವನಿಗೆ ನಾನು ಕಂಪ್ಲೇಂಟ್ ಮಾಡಿದಾಗ ನಾವು ಕಾನೂನಾತ್ಮಕವಾಗಿ ನಾವು ಇಲ್ಲಿವರೆಗೂ ಯಾವುದೇ ರೀತಿಯಾಗಿ ವಿ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ಇಲ್ಲಿಗಲ್ ಇನ್ ಮೈ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ಇಲ್ಲಿಗಲ್ ಇನ್ ಮೈ ಲೈಫ್. ನಾವು ಕಂಪ್ಲೇಂಟ್ ಕೊಟ್ಟಾಗ ಅವಾಗ ನಿಮ್ಮ ಸರ್ಕಾರನೇ ಇತ್ತು, ನೀವೇ ಮುಖ್ಯಮಂತ್ರಿಗಳಿದ್ರಿ, ನೀವೇ ಮಂತ್ರಿಗಳಾಗಿದ್ರಿ. ಅದು ಮಾಡಿದಾಗ ನೀವು ಆ ವ್ಯಕ್ತಿಗೆ ಯಾರು ನಮ್ಮ ಕುಟುಂಬವನ್ನು ಸಾಫ್ ಮಾಡ್ತೀನಿ ಅಂತ ಹೇಳಿದರು, ಯಾರು ನಮ್ಮ ಕುಟುಂಬವನ್ನು ನಿರ್ನಾಮ ಮಾಡ್ತೀನಿ ಅಂದಿದ್ರು, ನನ್ನ ಹೆಂಡತಿ ಮಕ್ಕಳನ್ನ, ಅವ್ರಿಗೇನು ಮಾಡಿದ್ರಿ ನೀವು? ಕೇಸ್ ಬುಕ್ ಮಾಡಿದ್ರಾ? ನೀವು ಅಂಥ ಒಬ್ಬ ವ್ಯಕ್ತಿಗೆ ನೀವು ನಿಮ್ಮ BJPಯ ಅಧಿಕೃತ ಕ್ಯಾಂಡಿಡೇಟ್ ಮಾಡಿದ್ರಿ ಚಿತ್ತಾಪುರಲ್ಲಿ. ಇದು ನಮ್ಮ ಭಾಗದಲ್ಲಿ ಇದೆಲ್ಲ ಭಾಳಷ್ಟು ಕಡೆ ಬಂದಿದೆ, ಇಲ್ಲಿ ಬಂದಿದೆಯೋ ಇಲ್ಲ ಗೊತ್ತಿಲ್ಲ. ಇವತ್ತು ನನ್ನ ನೇರ ಪ್ರಶ್ನೆ ಇದೆ ನಮ್ಮ BJPದವರಿಗೆ, ಇವರು ನಿಮ್ಮ ಕ್ಯಾಂಡಿಡೇಟಾ ಇಲ್ಲ ಹೇಳಿ, ಯಾಕಂದ್ರೆ ಅವರಂತೂ ಎಲ್ಲೂ ಡಿನೈ ಮಾಡಿಲ್ಲ. ಅದನ್ನ ಮತ್ತೆ ಎಷ್ಟು ಕೇಸ್ ಅದ ಕಾಂಗ್ರೆಸ್ ಕೇಳಲಿ ಅವನ್ಗ 44 ಕೇಸ್ ಲೀಸ್ಟ್ ಅಂತ ಕೇಳತ್ತಂದ್ ಮಣಿಕಂಠ ರಾಠೋಡ್ ಅಂತ ಹೇಳಿ ಅಣ್ಣ. ಖರ್ಗೆ ಕಡೆ ಮಾಡ್ತಾರಣ್ಣ, ಅದನ್ನ ನಾವ್ಯಾರು ಮಾಡಲ್ಲ. ಖರ್ಗೆ ಕಡೆಯಲ್ಲಿ ಅಂತ ಕೇಳಿ ಅಣ್ಣ, ಅವ್ರೆಲ್ಲ ಕಣ್ಣ ಫೋನ್ ನಂಬರ್ ಕೊಡೋಣ, ಅವ್ರು ಯಾರ್ದು ಫೋನ್ ನಂಬರ್ ಎಲ್ಲ ಕೇಳೋಣ ಅಂತಂದ್ರ ನಾನು ನಿಮ್ಮ ಅಭಿಮಾನ ಇದ್ದೀನಿ, ಅವ್ರಿಗೆ ಕೇಳ್ತಾನೆ ನಿಂಗೆ ನಮ್ಮ ಅಣ್ಣನ ಬಗ್ಗೆ ಯಾಕೆ ಹಿಂಗ್ ಮಾತಾಡ್ತೀರಿ ಅಂತಂದು. ನನ್ನ ಬಳಿ ಫೋನ್ ನಂಬರ್ ಇದ್ರೆ ಅವ್ರ ಎಲ್ಲಾ ಹೆಂಡ್ರ ಮಕ್ಕಳೆಲ್ಲ ಸೇವಾ ಶಾಪ್ ಮಾಡ್ತೀನಿ, ಅದಕ್ಕೆ ನನ್ನ ಬಳಿ ನಂಬರ್ ಇಲ್ಲ. ಯಾರಿಗೆ ಹೆಂಡ್ರ ಮಕ್ಕಳಣ್ಣ? ನೀ ಯಾರ ಹೆಸರು ತಗೊಂಡಿ ಈಗ? ನಾನು ಖರ್ಗೆ ಅವ್ರದಣ್ಣ. ನನ್ನ ಬಳಿ ಫೋನ್ ನಂಬರ್ ಇದ್ರೆ ಅವ್ರ ಎಲ್ಲಾ ಹೆಂಡ್ರ ಮಕ್ಕಳೆಲ್ಲ ಸೇವಾ ಶಾಪ್ ಮಾಡ್ತೀನಿ, ಅದಕ್ಕೆ ನನ್ನ ಬಳಿ ನಂಬರ್ ಇಲ್ಲ. ಖರ್ಗೆ ಅವ್ರದ್ ನಂಬರ್ ಇದ್ರೆ ನಾ ಬಾಯಿಗೆ ಬಂದಾಗ ಬೈತಿದ್ದೆ ಅಂತ ಹೇಳ್ತೀನಿ ನನಗ. ಕಾಂಗ್ರೆಸ್ ಬೈಯಣ ಅಲ್ಲಣ್ಣ, ಮತ್ತೆ ಎಷ್ಟು ಕೇಸ್ ಅಣ್ಣ ಕಾಂಗ್ರೆಸ್ ಕೇಳಲಿ ಅವನ್ಗ 44 ಕೇಸ್. ಇದು ಯಾರ್ದ್ರಿ ಇದು ವಾಯ್ಸು? ಇದ್ರ ಬಗ್ಗೆ ನಾನೇ ಕಂಪ್ಲೇಂಟ್ ಮಾಡಿದ್ನಲ್ಲ. ಈ ವಾಯ್ಸು ನಿಮ್ಮ ಮಣಿಕಂಠ ರಾಠೋಡ್ ಅಂತ BJPಯ ಅಧಿಕೃತ ಅಭ್ಯರ್ಥಿ, ಮೊನ್ನೆ ತನಕ ಜೈಲಿನಲ್ಲಿ ಇದು ಬಂದ. ಇಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದೀರಾ ರೀ ನೀವು? 20-30 ಕೇಸ್ ಇರೋರಿಗೆ ಯಾರು ಕೇಸ್ ಹಾಕಿರೋದು? ನಾವಲ್ಲ, ನಿಮ್ಮ ಪಕ್ಷದಲ್ಲಿದ್ದಾಗ ಹಾಕಿರೋದು, ನಿಮ್ಮ ಸರ್ಕಾರದಲ್ಲಿದ್ದಾಗ ಹಾಕಿರೋದು. ಇದ್ರ ಬಗ್ಗೆ ಏನು ಉತ್ತರ ಇದೆ ನಿಮಗೆ? ನನ್ನ ಹೆಂಡತಿ ಮಕ್ಕಳಿಗೆ ಸಾಫ್ ಮಾಡ್ತೀನಿ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಇದ್ರ ಬಗ್ಗೆ ನೀವೇನು ಮಾಡಿದ್ರಿ? ಯು ರಿವಾರ್ಡೆಡ್ ಹಿಮ್. ಇದ್ರ ಬಗ್ಗೆ ಮಾತಾಡ್ತೀರಾ? ನಾಳೆ ಇವನ್ ಬ್ಯಾನರ್ ಅಂಡರ್ ಬರ್ತಾ ಇದ್ದೀರಲ್ರಿ ಕಲಬುರಗಿಗೆ, ನಾಚಿಕೆ ಬರಲ್ವಾ ನಿಮಗೆ?